ರೈತ ಬಾಂಧವರಿಗೆ ನಮಸ್ಕಾರ. ನೀವು ನೋಡ್ತಿದ್ದೀರಾ ಟ್ರ್ಯಾಕ್ಟರ್ ಗುರು ಕನ್ನಡ ಯೂಟ್ಯೂಬ್ ಚಾನಲ್. ಬನ್ನಿ ನಾವು ಇಂದು ಮಹೇಂದ್ರ ಓಜಾ 2130 ಟ್ರ್ಯಾಕ್ಟರ್ ಬಗ್ಗೆ ನೋಡೋಣ. ಈ ಟ್ರ್ಯಾಕ್ಟರ್ನ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಕೊನೆ ತನಕ ನೋಡಿ. ಈ ಟ್ರ್ಯಾಕ್ಟರ್ನ ಬಾನೆಟ್ ಓಪನ್ ಮಾಡೋಕ್ಕೆ ಒಳ್ಳೆ ಲಾಕ್ ಸಿಸ್ಟಮ್ನ ಕೊಟ್ಟಿದ್ದಾರೆ. ಬನ್ನಿ ಈ ಟ್ರ್ಯಾಕ್ಟರ್ನ ಇಂಜಿನ್ ಬಗ್ಗೆ ನೋಡೋದಾದರೆ 3 ಸಿಲಿಂಡರ್ 30 HP ಮತ್ತು 1496 cc ಕಾಂಪ್ಯಾಕ್ಟ್ ಇಂಜಿನ್ನ ಕೊಟ್ಟಿದ್ದಾರೆ. ಹಾಗೆ ಒಳ್ಳೆ ಡೀಸೆಲ್ ಪಂಪನ್ನು ಕೊಟ್ಟಿದ್ದಾರೆ. ಹಾಗೆ ಇದರ ಏರ್ ಫಿಲ್ಟರ್ ಬಗ್ಗೆ ನೋಡೋದಾದರೆ ಡ್ರೈ ಏರ್ ಫಿಲ್ಟರ್ನ ಕೊಟ್ಟಿದ್ದಾರೆ. ನೀವು ಈಸಿಯಾಗಿ ಡಸ್ಟ್ನ ಕ್ಲೀನ್ ಮಾಡ್ಬೋದು. ಈ ಟ್ರ್ಯಾಕ್ಟರ್ ವಾಟರ್ ಕೂಲ್ಡ್ ಇಂಜಿನ್ ಆಗಿರೋದ್ರಿಂದ ಒಳ್ಳೆ ರೇಡಿಯೇಟರ್ನ ಕೊಟ್ಟಿದ್ದಾರೆ. ಹಾಗಾಗಿ ಹೀಟಿನ ಸಮಸ್ಯೆ ಇರಲ್ಲ. ಹಾಗೆ ಸೈಲೆನ್ಸರ್ ಮಫ್ಲರ್ನ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಬನ್ನಿ ಈ ಟ್ರ್ಯಾಕ್ಟರ್ನ ಟ್ರಾನ್ಸ್ಮಿಷನ್ ಅಂದರೆ ಗೇರ್ ಬಾಕ್ಸ್ ಬಗ್ಗೆ ನೋಡೋದಾದರೆ ಕಾನ್ಸ್ಟಂಟ್ ಮೆಶ್ ಜೊತೆಗೆ ಸಿಂಕ್ರೋ ಶಟಲ್ ಗೇರ್ ಬಾಕ್ಸ್ನ ಕೊಟ್ಟಿದ್ದಾರೆ. ಹಾಗಾಗಿ 12 ಫಾರ್ವರ್ಡು 12 ರಿವರ್ಸ್ ಗೇರು ಸಿಗುತ್ತೆ. ಅಂದರೆ 12 ಥರ ನೀವು ಮುಂದಕ್ಕೆ ಮತ್ತು 12 ಥರ ನೀವು ಹಿಂದಕ್ಕೆ ಹೋಗ್ಬೋದು. ಬನ್ನಿ ಹಾಗೆ ಇದರ ಹೈಡ್ರೋಲಿಕ್ಸ್ ಬಗ್ಗೆ ನೋಡೋದಾದರೆ 3 ಪಾಯಿಂಟ್ ಲಿಂಕೇಜ್ ಇರುವ ಅಡ್ವಾನ್ಸ್ ಹೈಡ್ರೋಲಿಕ್ಸ್ನ ಕೊಟ್ಟಿದ್ದಾರೆ. ಈ ಹೈಡ್ರೋಲಿಕ್ಸ್ 950 kg ಭಾರವನ್ನು ಎತ್ತುತ್ತೆ. ಹಾಗೆ ಬನ್ನಿ ಈ ಟ್ರ್ಯಾಕ್ಟರ್ನ PTO ಬಗ್ಗೆ ನೋಡೋದಾದರೆ 25.4 HP ಎಲೆಕ್ಟ್ರಾನಿಕ್ ಬಟನ್ ಆಪರೇಟೆಡ್ ಇರುವ EQRL PTOನ ಕೊಟ್ಟಿದ್ದಾರೆ. ಈ PTO 540 ಮತ್ತು 540 ಎಕಾನಮಿಯಲ್ಲಿ ಕೆಲಸ ಮಾಡುತ್ತೆ. ಬನ್ನಿ ಹಾಗೆ ಇದರ ಟೈರ್ ಸೈಜ್ ಬಗ್ಗೆ ನೋಡೋದಾದರೆ ಹಿಂದೆ 9.5 × 18 ಇಂಚ್ ಇರುವ ಟೈರ್ನ ಕೊಟ್ಟಿದ್ದಾರೆ. ಅಂದರೆ 9.5 ಇಂಚು ಅಗಲ ಮತ್ತು 18 ಇಂಚು ವ್ಯಾಸ ಇರುವ ಟೈರ್ನ ಕೊಟ್ಟಿದ್ದಾರೆ. ಹಾಗೆ ಮುಂದೆ ನೋಡೋದಾದರೆ 7 × 12 ಇಂಚಸ್ ಇರುವ ಟೈರ್ನ ಕೊಟ್ಟಿದ್ದಾರೆ. ಅಂದರೆ 7 ಇಂಚು ಅಗಲ 12 ಇಂಚು ವ್ಯಾಸವಿರುವ ಟೈರ್ನ ಕೊಟ್ಟಿದ್ದಾರೆ. ಹಾಗೆ ಒಂದು ಒಳ್ಳೆ ಡೀಸೆಲ್ ಫಿಲ್ಟರ್ನ ಕೊಟ್ಟಿದ್ದಾರೆ. ಹಾಗೆ ಒಂದು ಒಳ್ಳೆ ಆಯಿಲ್ ಫಿಲ್ಟರ್ನು ಕೂಡ ಕೊಟ್ಟಿದ್ದಾರೆ. ಸರ್ವಿಸ್ ಟೈಮಲ್ಲಿ ಚೇಂಜ್ ಮಾಡ್ತಾರೆ. ಬನ್ನಿ ಈ ಟ್ರ್ಯಾಕ್ಟರ್ನ ಸ್ಟೇರಿಂಗ್ ಬಗ್ಗೆ ನೋಡೋದಾದರೆ ಡ್ಯುಯಲ್ ಆ್ಯಕ್ಟಿಂಗ್ ಪವರ್ ಸ್ಟೇರಿಂಗ್ನ ಕೊಟ್ಟಿದ್ದಾರೆ. ನೀವು ಈಸಿಯಾಗಿ ಸ್ಟೇರಿಂಗ್ ವೀಲ್ನ ತಿರುಗಿಸ್ಬೋದು. ಹಾಗೆ ಮುಂದೆ ಆ್ಯಕ್ಸೆಲ್ ಬಗ್ಗೆ ನೋಡೋದಾದರೆ ಬೆವೆಲ್ ಗೇರ್ ಆ್ಯಕ್ಸೆಲ್ನ ಕೊಟ್ಟಿದ್ದಾರೆ. ಈ ಆ್ಯಕ್ಸೆಲಲ್ಲಿ ಆಯಿಲ್ ಲೀಕೇಜ್ನ ಸಮಸ್ಯೆ ಇರಲ್ಲ. ಹಾಗೆ 4 ವೀಲ್ ಡ್ರೈವ್ ಕನೆಕ್ಟಿಂಗ್ ರಾಡ್ನ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಬನ್ನಿ ಈ ಟ್ರ್ಯಾಕ್ಟರ್ನ ಕ್ಲಚ್ ಬಗ್ಗೆ ನೋಡೋದಾದರೆ ನಿಮಗೆ ಸಿಂಗಲ್ ಕ್ಲಚ್ನ ಕೊಟ್ಟಿದ್ದಾರೆ. ನಿಮಗೆ ಸಿಂಗಲ್ ಕ್ಲಚ್ಚು ಡಬಲ್ ಕ್ಲಚ್ ಬಗ್ಗೆ ಏನಾದರೂ ಮಾಹಿತಿ ಬೇಕಿದ್ದಲ್ಲಿ ಕಮೆಂಟ್ ಮಾಡಿ, ಅದ್ರ ಮೇಲೆ ಒಂದು ವಿಡಿಯೋ ಮಾಡೋಣ. ಬನ್ನಿ ಈ ಟ್ರ್ಯಾಕ್ಟರ್ನ ಬ್ರೇಕ್ಸ್ ಬಗ್ಗೆ ನೋಡೋದಾದರೆ ಆಯಿಲ್ ಇಮರ್ಸ್ಡ್ ಬ್ರೇಕ್ನ ಕೊಟ್ಟಿದ್ದಾರೆ. ಈ ಬ್ರೇಕ್ಸ್ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಬನ್ನಿ ಈ ಟ್ರ್ಯಾಕ್ಟರ್ನ ಡ್ಯಾಶ್ ಬೋರ್ಡು ಮತ್ತು ಲೈಟ್ ಸ್ವಿಚಸ್ಗಳನ್ನೆಲ್ಲ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ವಿಡಿಯೋಗಿಂತ ಡೈರೆಕ್ಟಾಗಿ ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ. ಮತ್ತು PC ಮತ್ತು DC ಲಿವರ್ಗಳನ್ನ ಚೆನ್ನಾಗಿ ಯೂಸ್ ಮಾಡೋ ರೀತಿಯೇ ಕೊಟ್ಟಿದ್ದಾರೆ. ಬನ್ನಿ ಹಾಗೆ PTOನ ಎಲೆಕ್ಟ್ರಾನಿಕ್ ಸ್ವಿಚ್ನ ಕೊಟ್ಟಿದ್ದಾರೆ. ನೀವು ಸ್ಪ್ರೇಯರ್ ಟೈಮಲ್ಲಿ ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ. ಕೆಮಿಕಲ್ ಎಲ್ಲ ವೇಸ್ಟ್ ಆಗೋದೆಲ್ಲ ಆರಾಮಾಗಿ ತಪ್ಪಿಸ್ಬೋದು. ಹಾಗೆ ಒಂದು ಒಳ್ಳೆ ಟೂಲ್ ಬಾಕ್ಸ್ನು ಕೂಡ ಕೊಟ್ಟಿದ್ದಾರೆ. ಹಾಗೆ ಮೊಬೈಲ್ ಚಾರ್ಜ್ ಮಾಡೋಕ್ಕೆ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ನೋಡಿ ಈ ಟ್ರ್ಯಾಕ್ಟರಲ್ಲಿ ಡಿಲ್ಟನ್ ಟೆಲಿಸ್ಕೋಪಿಕ್ ಸ್ಟೇರಿಂಗ್ನ ಕೊಟ್ಟಿದ್ದಾರೆ. ಮೇಲಕ್ಕೆ ಕೆಳಕ್ಕೆ ಹಿಂದೆ ಮುಂದೆ ಸ್ಟೇರಿಂಗ್ ವೀಲ್ನ ಅಡ್ಜಸ್ಟ್ ಮಾಡ್ಕೋಬಹುದು.
ನೋಡಿ, ಈ ಟ್ರ್ಯಾಕ್ಟರಲ್ಲಿ ಮುಂದೆ ಪ್ರೊಜೆಕ್ಟರ್ ಹೆಡ್ಲೈಟ್ನ ಕೊಟ್ಟಿರೋದ್ರಿಂದ ಟ್ರ್ಯಾಕ್ಟರ್ ತುಂಬ ಚೆನ್ನಾಗಿ ಕಾಣುತ್ತೆ ಮತ್ತು ಲೈಟ್ ಬೆಳಕು ಕೂಡ ತುಂಬ ಚೆನ್ನಾಗೇ ಕಾಣುತ್ತೆ ನೈಟ್ ಟೈಮಲ್ಲಿ. ಬನ್ನಿ ಮಹೇಂದ್ರ 2130 ಓಜಾ ಟ್ರ್ಯಾಕ್ಟರ್ ಓಡಿಸಿ ನೋಡೋಣ. ನೋಡಿ, ಇಲ್ಲಿ ಸೆಟಲ್ ಶಿಫ್ಟ್ ಕೊಟ್ಟಿರೋದ್ರಿಂದ ನೀವು ಫ್ರಂಟಿಗೆ ಹಾಕ್ಲೇಬೇಕು. ಸೊ ಇಲ್ಲಿ ನೀವು ಯಾವ ಗೇರ್ ಬೇಕಾದ್ರೂ ರೀಪರ್ ಗೇರ್ ನೋಡೋದಾದ್ರೆ ನೋಡಿ, ರೋಟಾವೇಟರ್ ಪರ್ಫಾರ್ಮೆನ್ಸ್ಗೆ ತುಂಬ ಚೆನ್ನಾಗೇ ಕೊಟ್ಟಿರ್ತಾರೆ. ಮೂವ್ ಆಗ್ತಿರೋದು ಕಾಣಲ್ಲ, ಆದರೆ ಮೂವ್ ಆಗ್ತಿದೆ ಗಾಡಿ. ಕೀಯಲ್ಲೇ ಆಫ್ ಇರೋದು. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಟ್ರ್ಯಾಕ್ಟರ್ ಗುರು ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ. ನಿಮಗೆ ಮುಂದೆ ಯಾವ ಟ್ರ್ಯಾಕ್ಟರ್ ಬಗ್ಗೆ ಮಾಹಿತಿ ಬೇಕು ಕಮೆಂಟ್ ಮಾಡಿ ತಿಳಿಸಿ. ಅನ್ನದಾತ ಸುಖೀಭವ. ಧನ್ಯವಾದಗಳು.